ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಅಂಬರೀಶ್ ಸಜ್ಜನ್ ಫ್ರಮ್ ಅಂಬರೀಶ್ ಸಜ್ಜನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೀರೇಶ್ ಥಿಯೇಟರ್ಗೆ ಬಂದಿದ್ದೀವಿ. ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗಿದೆ ಅಂತಂದ್ರೆ ರಿವ್ಯೂ ಕೇಳಕ್ಕೆ. ರಿವ್ಯೂ ನೋಡಿ ನೀವೇ ನೋಡಿ ಹೆಂಗಿದೆ ರಿವ್ಯೂ ಅಂತ. ಕನ್ನಡಿಗರಾದಂತಹ ನಾವು ಮೂವಿನ ಬೆಳೆಸಬೇಕು, ಆರೈಸಬೇಕು. ಯಾಕಂದ್ರೆ ಪ್ರೈಡ್ ಆಫ್ ಕರ್ನಾಟಕ ಟಾಕ್ಸಿಕ್ ಅನ್ನೋದು ನಾಟ್ ಓನ್ಲಿ ಕರ್ನಾಟಕ ರೀಸನ್. ಅದರಿಂದ ನಾವು ಯಶ್ ಅವ್ರನ್ನ ಗೌರವಿಸಬೇಕು. ಯಾವುದೇ ಫ್ಯಾನ್ ಆಗ್ಲಿ ಫ್ಯಾನ್ ವಾರ್ ಮಾಡಬಾರ್ದು. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಘನತೆ ತಗೊಂಡ್ಬರುವಂತಹ ಮೂವಿ. ಒಳ್ಳೇದೋ ಕೆಟ್ಟದೋ ಹೆಸರು ಬರ್ತಾ ಇರೋದು ಕರ್ನಾಟಕದ್ದು. ದಯವಿಟ್ಟು ಯಾರು ಫ್ಯಾನ್ಸ್ ವಾರ್ ಮಾಡಬೇಡಿ. ಮಾಡಿದ್ರೆ ಅವ್ರಿಗೆಲ್ಲ ಗದೆಯಿಂದ ಬೀಳ್ತಾನೆ ಇರುತ್ತೆ. ಇದು ನಮ್ಮ ಕರ್ನಾಟಕದ ಮೂವಿ. ಕರ್ನಾಟಕ ನೋಡೋದು ಒಂದು ರೆಸ್ಪಾನ್ಸಿಬಿಲಿಟಿ ಬ್ರೋ. ಇದು ಚಿಚ್ಚಡಿ ಇದೆಯಪ್ಪ. ಇವಾಗ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಇನ್ನೂ ನೋಡಿಲ್ಲ, ಹೋಗಿ ಬರ್ತೀವಿ. ಹೋಗಿ ಬಂದ್ಮೇಲೆ ಹೇಗಿದೆ ಅಂತ ಹೇಳ್ತೀವಿ. KGF 1 ಕನ್ನಡ ನಂಬರ್ 1 ಮೂವಿ, KGF 2 ಇಂಡಿಯಾ ನಂಬರ್ 1 ಮೂವಿ, ಟಾಕ್ಸಿಕ್ ಹಾಲಿವುಡ್ ನಂಬರ್ 1 ಮೂವಿ. ಇಷ್ಟು ದಿನ CEO ಆಫ್ ಇಂಡಿಯಾ ನೋಡಿದ್ರ, ಇನ್ಮೇಲಿಂದ CEO ಶ್ರೀಲಂಕಾ. ಓಕೆ, ಈಗ ಗಾಂಧೀಜಿ ಅವ್ರನ್ನ ಮಾತಾಡ್ತೀನಿ. ಸರ್, ನೀವಿಲ್ಲಿ ಗಾಂಧೀಜಿ ವೇಷ ತೊಡ್ಕೊಂಡು ಬಂದಿದ್ದೀರಾ ಇವಾಗ. ಸೊ ಏನ್ ಹೇಳ್ತೀರಾ ಟಾಕ್ಸಿಕ್ ಸಿನಿಮಾ ಬಗ್ಗೆ? ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮ್ಗೆ? ಯಾವ್ದೋ 10 ಚಳವಳಿ ಮಾಡಿ ಗಾಂಧಿ ಆದವನಲ್ಲ ನಾನು. ಮಾಡಿರೋ 10 ಚಳವಳಿನೂ ಫೇಮಸ್. ಇದು ಕನ್ನಡಿಗರ ಫಿಲಿಮು, ಇಂಡಿಯನ್ ಫಿಲಿಮು. ಯಾರಾದ್ರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನನ್ನ ಕೋಲಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಇದು ನಮ್ಮ ಯಶ್ ಬಾಸ್ ಅವರ ಮೂವಿ. ಎಲ್ಲ ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡಿ. ಎಲ್ಲ ಚೆನ್ನಾಗಿದೆ. ಕರ್ನಾಟಕದಲ್ಲಿ ನೋಡಿ, ಮಾಡಿ, ಬೆಳೆಸಿ, ಹಾರೈಸಿ. ಇದು ಶಾಂತಿಯುತವಾಗಿ ಓಡ್ಲಿ ಪಿಕ್ಚರು. ಯಾವುದೇ ಒಂದು ಗಲಾಟೆಯನ್ನು ಮಾಡಕ್ ಹೋಗ್ಬೇಡಿ. ಶಾಂತಿಯುತವಾಗಿ ಓಡ್ಲಿ, ಇದು ಓಡ್ಲಿ. ಇಲ್ಲ ಪಕ್ಕ ಪ್ರಿಪೇರ್ ಆಗಿ ಬಂದಿದ್ದೀರಾ ಕಾನ್ಸೆಪ್ಟ್ ನ, ಏನೇನು ಮಾತಾಡ್ಬೇಕು ಅಂತ ಅಷ್ಟೇನ ಗೊತ್ತಿರೋದು? ಓಕೆ, ಯಾಕೆ ರಾಕಿಂಗ್ ಸರ್ ಯಶ್ ಅವ್ರಂದ್ರೆ ಇಷ್ಟ? ಅವರ ಒಂದು ಅಭಿಮಾನಿ ನಾನು. ಅವರ ಇಂಡಿಯನ್ ಒಂದು ನಮ್ಮ ಕನ್ನಡ ಫಿಲಮ್ನ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀವಿ ಅಂತ ಹೇಳಿದ್ಮೇಲೆ ನಾವು ಅವರ ಅಭಿಮಾನಿ ಆಗಿದ್ದು. ಚೆನ್ನಾಗಿದೆ. ಫೋನ್ ವಿಡಿಯೋ ಫಿಲಿಮ್ ಚೆನ್ನಾಗಿದೆ. ರಾಯ ಯಮರಾಯ ಬಂದಿದ್ದೀರಾ ಓಕೆನಾ ರಾಯನ್ ನೋಡೋದಕ್ಕೆ? ಸೊ ಏನ್ ಹೇಳ್ತೀರಿ? ಎಷ್ಟು ನಿಮ್ಗೆ ಟ್ರೈಲರ್ ನೋಡೋದಕ್ಕೆ ಇವಾಗ ನೋಡೋಕೆ ಹೋಗ್ತೀರಾ? ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಗೆ? ಹೇಳೋಲ್ಲ, ಇದು ಕರ್ನಾಟಕ ಮೂವಿ ಅಲ್ಲ, ಹಾಲಿವುಡ್ ರೇಂಜ್ ಅಲ್ಲಿರೋ ಮೂವಿ. ತುಂಬಾ ಎಲ್ಲ ಆರೈಸಿ. ಒಂದೇ ಒಂದು ಡೈಲಾಗು, ನಿಮ್ಮಪ್ಪ ನಿನ್ನ ರಿಚ್ ಆಗಿ ಸಾಕಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಇನ್ಮೇಲಿಂದ ಇವ್ರಪ್ಪ ನನ್ನ ಮಾವ, ನಾನ್ ನಿಮ್ಮೆಲ್ರಿಗೂ ಭಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಂಡ್ರ ಇನ್ಮೇಲಿಂದ ಫ್ಯಾನ್ಸ್ ವಾರ್ ಬಿಡ್ರಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮೂವಿ ನೋಡಿ ಅಂತ ನಮ್ಮ ಅಪ್ಪು ಬಾಸ್ ಹೇಳವ್ರೆ. ಜೈ ಅಪ್ಪು ಬಾಸ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಅಣ್ಣ ಒಂದು ನಿಮಿಷ, ಇನ್ನೊಂದು ನಿಮಿಷ ಅಣ್ಣ. ಅಣ್ಣ ಯಾವ ತರ ಇತ್ತಣ್ಣ ಮೂವಿ ಇನ್ನೂ ನೋಡಿಲ್ಲ, ಹೋಗ್ಬಿಟ್ಟು ಬರ್ತೀವಿ ನಾವು ಮೂವಿ ನೋಡ್ಕೊಂಡು. ಏನಣ್ಣ ವೇಷ ಏನಣ್ಣ ಇದು? ನಾವು ಯಶ್ ಅವ್ರಿಗೆ ಕ್ಯಾರೆಕ್ಟರ್ ಅಭಿಮಾನಿ. ನಾವು ನಮ್ ಕನ್ನಡ ಸಿನಿಮಾವನ್ನು ಹಾಲಿವುಡ್ ರೇಂಜ್ ತಗೊಂಡು ಹೋಗಿರುವಂತಹ ಅವ್ರಿಗೆ ನಾವು ಗೌರವ ಕೊಡ್ಬೇಕು. ಅದರಿಂದ ನಾವು ಎಲ್ಲ ಒಗ್ಗಟ್ಟಾಗಿದ್ಕೊಂಡು ಈ ಮೂವಿನ ಗೆಲ್ಲಿಸ್ಬೇಕು. ನಂಬರ್ 1 ಕಲೆಕ್ಷನ್ ಮಾಡ್ಬೇಕು ಕರ್ನಾಟಕದಲ್ಲಿ. ಎಲ್ಲಾ ಫ್ಯಾನ್ಸ್ ಸೇರಿ ಎಲ್ಲ ನಮ್ ಕನ್ನಡದ ಹೆಸರೇ ಬರೋದು ಅಲ್ಲಿಗೆ. KGF 1 ಕನ್ನಡ ಇಂಡಸ್ಟ್ರಿ ನಂಬರ್ 1 ಮೂವಿ, KGF 2 ಇಂಡಿಯನ್ ಇಂಡಸ್ಟ್ರಿ ಮೂವಿ, KGF 3 ಬರುತ್ತೆ. ಅದು ಬಂದ್ರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಅಣ್ಣ 2000 ದಾಟು ತಂತೀರಾ ಅಣ್ಣ? ಇದು 2000 crore ದಾಟು ತಂತೀರಾ? ಇದು 2000 ಅಲ್ಲ 3000 ಪಕ್ಕ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರ್ತೀನಿ ಇದೇ ರಾಮಾಯಣ ಮೂವಿಗೆ, ಅವಾಗ ಬಂದು ಹೇಳ್ತೀನಿ, ಅವಾಗ ಬಂದು ಮಾತಾಡ್ತೀನಿ ನಾನು. ಅಣ್ಣ ಇವ್ರದ್ದೇ ಅಣ್ಣ ವೇಷ? ನಾವು ಗಾಂಧಿ ಶಾಂತಿಯುತವಾಗಿ ಫಿಲಿಂ ನೋಡಕ್ ಬಂದಿದೀವಿ. ಎಲ್ಲ ಅಭಿಮಾನಿಗಳು ಶಾಂತಿ ರೀತಿ ಅಂತ ಫಿಲಿಂ ನೋಡಿ. ಯಾವ್ದು ಫ್ಯಾನ್ಸ್ ಮಾಡಕ್ ಹೋಗ್ಬೇಡಿ. ಯಾವ್ದು 10 ಚಳವಳಿ ಮಾಡಿ ಫೇಮಸ್ ಆದವನಲ್ಲ ನಾನು. ಗಾಂಧಿ ಮಾಡಿರೋ 10 ಚಳವಳಿನೂ ಫೇಮಸ್ಸೇ. ನಾನು ಆಫ್ರಿಕಾದಿಂದ ಬಂದಿದ್ದೀನಿ, ಅರ್ಧಂಬರ್ಧ ಓದಿ. ಯಾಕಂದ್ರೆ ನಮ್ಮ ಟಿಕೆಟ್ ಆಫ್ರಿಕಾ? ನಾವು ಗಾಂಧಿಯಲ್ಲಿ ಅಲ್ಲಿ ಓದಿರೋದಲ್ಲ, ಬಂದಿರೋದು. ಟಿಕೆಟ್ ಸಿಕ್ಕಿಲ್ಲ ನಮ್ಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು. ಅಣ್ಣ ಯಾವ್ದಾದ್ರು ಒಂದು ಚಳವಳಿ ಹೆಸರು ಹೇಳ್ತೀರಾ? ಉಪ್ಪಿನ ಸತ್ಯಾಗ್ರಹ. ನಾನು ಉಪ್ಪಿನ ಸತ್ಯಾಗ್ರಹ ಮಾಡ್ತೇನೆ. ಈ ಫಿಲಂ ಏನಾದ್ರು 100 days ಓಡಲಿಲ್ಲ ಅಂದ್ರೆ ಟಾಕ್ಸಿಕ್ ಸತ್ಯಾಗ್ರಹ ಮಾಡ್ತೀನಿ ನಾನು ಇಲ್ಲೇ ಕುತ್ಕೊಂಡು. ಥ್ಯಾಂಕ್ ಯು. ಒಂದ್ಸಲ ನೋಡ್ಬೋದು ಅಷ್ಟೇ. ಒಂದೇ ಸಲ ನೋಡ್ಬೋದು. ನೋಡ್ಬೋದು ಆರಾಮಾಗಿ. ಎಲ್ಲಾರು ಹೇಳೋರು ಹೇಳ್ತಾರೆ ಮಸ್ತಾಗಿದೆ. 4 ವರ್ಷ ಮಸ್ತಾಗಿ ಮಾಡೋರೆ. ಅಣ್ಣ ಹೆಂಗಿತ್ತಣ್ಣ? ಏನ್ ಇಷ್ಟ ಆಯ್ತು? ಡೈಲಾಗ್ ಏನಾದ್ರು? ತಂದೆ ಮತ್ತೆ ಮಗಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಅವ್ರಿಬ್ರು ಜುಗಾಲ್ಬರಿ ಚೆನ್ನಾಗಿದೆ, ನೋಡ್ಬೋದು. ಅಣ್ಣ ಹೆಂಗಿತ್ತಣ್ಣ ಫಿಲ್ಮ್? ಕ್ರೇಜಿ ಬ್ರೋ, ಕ್ರೇಜಿ. ಫುಲ್ ಸೈಕ್ ಆಗೈತೆ ಬ್ರೋ. ನೋಡ್ಬೇಕು ಪಿಕ್ಚರ್ ಹೇಳಕ್ಕಿಂತ ನೋಡ್ಬೇಕು. ಏನಾದ್ರು ಡೈಲಾಗ್ ಬ್ರೋ? ಡೈಲಾಗ್
ಬ್ರೋ ಏನಾದ್ರು ಸರ್ ಪೀಕ್ ಆಕ್ಟಿಂಗ್ ಸರ್ Peak acting. ಪೀಕ್ 4 years ಆದ್ಮೇಲೆ ಪರ್ಫೆಕ್ಟ್ ವಿಜುವಲ್ಸ್ ಪೀಕ್ ಅಣ್ಣ ಹೆಂಗಿದೆ ಅಣ್ಣ ಫಿಲ್ಮ್ ಹೆಂಗಿದೆ ಫಸ್ಟ್ ಮೂವಿ ಅಣ್ಣ ವರ್ಷ ಓವರ್ ಆವರೇಜ್ ಚೆನ್ನಾಗಿದೆ ಪರವಾಗಿಲ್ಲ ಯಾವ್ರೇಜ್ ಅಣ್ಣ ಮೇಕಿಂಗ್ ಚೆನ್ನಾಗಿದೆ ಸುದ್ದು ಒಳಗಿಗೆ ಓ ಮೈ ಗಾಡ್ ತಬಾಹಿ ಅಣ್ಣ ಹೆಂಗಿದೆ ಅಣ್ಣ? ಚೆನ್ನಾಗಿದೆ ಚೆನ್ನಾಗಿದೆ. ಎಷ್ಟು ರಿಟರ್ನ್ ಮತ್ತೆ ಒಂದು ಡೈಲಾಗ್ಸ್ ಮತ್ತೆ ಟಿಕೆಟ್ ಆಕ್ಟಿಂಗು ಹಾ ಫೈನಲಿ ಟಾಕ್ಸಿಕ್ ಟಾಕ್ಸಿಕ್ ಏನ್ ಡೈಲಾಗ್ ಅಣ್ಣ ಡೈಲಾಗ್ ಏನಾದ್ರು ಡೈಲಾಗ್ ಐ ಆಮ್ ಕಮಿಂಗ್ ಡ್ಯಾಡಿ ಇಸ್ ಹೋಮ್ ಡ್ಯಾಡ್ ಇಸ್ ಹೋಮ್ ಮೇಡಮ್ ಹೆಂಗಿದೆ ಫಿಲ್ಮ್ ಸೂಪರ್ ಅಣ್ಣ ಯಾವ ತರ ಇತ್ತಣ್ಣ ಫಿಲ್ಮ್ ಮೂವಿ ಆಸಮ್ ಆಸಮ್ಮ ಏನ್ ಡೈಲಾಗ್ ಅಣ್ಣ ಡೈಲಾಗ್ ಏನಾದ್ರು ಡೈಲಾಗ್ ಅಂತ ಇಲ್ಲ ಸೈಕಾಲಜಿಕಲ್ ಮೂವಿ ಅದು ಓಕೆ ಚೆನ್ನಾಗಿತ್ತಣ್ಣ ಫಿಲ್ಮ್ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಆಫ್ಟರ್ 30 minutes ಅಂತೂ ಮೈಂಡ್ ಬ್ಲೋಯಿಂಗ್ ನೆಕ್ಸ್ಟ್ ಲೆವೆಲ್ ಸೂಪರ್ ರಾಕಿಂಗ್ ಚೆನ್ನಾಗಿತ್ತಣ್ಣ ಫಿಲ್ಮ್ ಚೆನ್ನಾಗಿದೆ ಅಣ್ಣ 4 ವರ್ಷ ವೇಸ್ಟ್ ಮಾಡಿಸಿದ್ರು ಹೆಂಗಿತ್ತಣ್ಣ ಫಿಲ್ಮ್ ಚೆನ್ನಾಗಿತ್ತು ಅಣ್ಣ ಯಾವ ತರ ಇತ್ತು ಫಿಲ್ಮ್ ಸೂಪರ್ ಆಗಿತ್ತು ಮೂವಿ ಸೂಪರ್ ಆಗಿತ್ತು 4 ವರ್ಷ ವೇಸ್ಟ್ ಮಾಡಿದ್ಕು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇತ್ತು ಆರಾಮ ನೋಡ್ಬೋದು ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇದೆ ಫುಲ್ ಎಂಟರ್ಟೈನ್ಮೆಂಟ್ ಅಣ್ಣ ಯಾವ ತರ ಇತ್ತು ಮೂವಿ ಚೆನ್ನಾಗಿತ್ತಣ್ಣ ಫಿಲಮ್ ಅಣ್ಣ ಯಾವ ತರ ಇತ್ತು ಹಾಲಿವುಡ್ ಮೂವಿ ಇದ್ದಂಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಏನ್ ಇಷ್ಟ ಆಯ್ತಣ್ಣ ನಿಮ್ಗೆ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಲಾಸ್ಟ್ ಸೀನ್ ಇನ್ನೊಂದು ಚೇಂಜ್ ಮಾಡ್ಬೇಕಾಯ್ತು ಚೇಂಜ್ ಮಾಡ್ಬೇಕಾಯ್ತು ಪರವಾಗಿಲ್ಲ ಬಟ್ ನೋಡಕ್ ಚೆನ್ನಾಗಿದೆ ಯಾವ ತರ ಇದೆ 2000 crores ಸಕಲಾಗಿದೆ ಸಖತ್ತಾಗಿದೆ ಸಕಲಾಗಿದೆ ಡೈಲಾಗ್ ಡ್ಯಾಡಿ ಇಸ್ ಹೋಮ್ ಗಾಡಿ ಕ್ಯಾಪ್ಚರ್ ಮಾಡ್ತೀವಿ ಬಿರುಗಾಳಿ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ಇಷ್ಟಂತೂ ಬೆಂಕಿ ಮಿರ್ಗ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ಒಟ್ಟಿಗೆ ಬಂದು ಲಾಸ್ಟ್ ಅಲ್ಲಂತೂ ಇನ್ನೂ ಸುನಾಮಿ ಬಂದ್ಬಿಡುತ್ತೆ ಡೈಲಾಗ್ ಏನಾದ್ರು ಅಣ್ಣ ಡೈಲಾಗ್ ಎಲ್ಲ ಹೇಳಂಗಿಲ್ಲ. ಮೇಡಮ್ ಯಾವ ತರ ಇತ್ತು ಫಿಲ್ಮ್ ಗುಡ್ ಗುಡ್ ಚೆನ್ನಾಗಿದೆ ಅಣ್ಣ ಏನ್ ಡೈಲಾಗ್ ಅಣ್ಣ ಡೈಲಾಗ್ ಯಾವ ತರ ಇತ್ತು ಸೂಪರ್ ಆಗಿತ್ತು ನೋಡ್ಬೋದು ನೋಡ್ಬೋದು ಸೂಪರ್ ಮೂವಿ ಸೂಪರ್ ಅಣ್ಣ ಅಣ್ಣ ಯಾವ ತರ ಇದೆ ಸರ್ ಒನ್ ಟೈಮ್ ವಾಚಬಲ್ ಚೆನ್ನಾಗಿದೆ ಒನ್ ಟೈಮ್ ವಾಚಬಲ್ ಅಣ್ಣ ಏನಾದ್ರು ಡೈಲಾಗ್ ಏನಾದ್ರು ಒಂದು ರಿವೀಲ್ ಮಾಡ್ತೀರಾ ಏನ್ ಮಾಡಕ್ಕಾಗಲ್ಲ ಸರ್ ಟೈಮ್ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಬಟ್ ಫಿಲಮ್ ಮುಗಿದಿದೆ ಗೊತ್ತಾಗಿಲ್ಲ ಹೌದಾ ಅಣ್ಣ ಒಳಗಡೆ ಬರ್ಬೋದು ಮೇಡಮ್ ನೀವು ಅಣ್ಣ ಎಷ್ಟು ಹೆಂಗ ಫಿಲಮ್ ನೋಡ್ತಾ ಇದ್ರೆ ಅವಳು ಯಾವಳ ಕುಡುಕಿ ಬಂದ್ಬಿಟ್ಟವಳೆ ಫುಲ್ ಕಾಟ ಅಲ್ಲ ತಬಾಯಿ ಸಾಂಗ್ ಹೆಂಗಿತ್ತಣ್ಣ ಸೂಪರ್ ಅಣ್ಣ ತಬಾಯಿ ಸಾಂಗ್ ಹೆಂಗಿತ್ತು ತಬಾಯಿ ಮಚರಿಯ ಅಣ್ಣ ಯಾವ ತರ ಇತ್ತು ಮೂವಿ ಯಾವ ತರ ಇತ್ತು ಮೂವಿ ಚೆನ್ನಾಗಿದೆ ಎಲ್ಲ ಏನ್ ಇಷ್ಟ ಆಯ್ತು ಮೂವಿ ಅಣ್ಣ ಫೇರಿ ಟೇಲ್ ಫೇರಿ ಟೇಲ್ ಹೌದು ಅಣ್ಣ ಯಾವ ತರ ಇತ್ತು ಮೂವಿ ಅಣ್ಣ ಏನೇನ್ ಡೈಲಾಗ್ ಅಣ್ಣ ಮೂವಿ ಏ ಅಣ್ಣ ಅಣ್ಣ ಯಾವ ತರ ಇತ್ತಣ್ಣ ಮೂವಿ ಚೆನ್ನಾಗಿದೆ ಅದೇ ಏನೋ ಮಾತು ಬರ್ತಾ ಇಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊ ಬಂದ್ಬಿಟ್ವಿ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಲ್ಲ ಅದೇ ಇಲ್ಲ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಫಾಲ್ಟ್ ಐತೆ ಅಷ್ಟೇ ಇನ್ನೆಲ್ಲ ಚೆನ್ನಾಗಿದೆ ಏನಿಲ್ಲ ಸ್ಲೋ ಇದೆ ಸಿನಿಮಾ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಅಷ್ಟೇ ನಮ್ಗೆ ಆತರ ಫೀಲ್ ಆಗ್ತಾ ಇರೋದು ಮ್ಯೂಸಿಕ್ ಇನ್ನೊಂದ್ ಸ್ವಲ್ಪ ಕೊಡ್ಬೋದಾಗಿತ್ತು ಅದ್ 3 ಅವರ್ ಏನಿದೆ ಸಿನಿಮಾ ಅದನ್ನ ಕಟ್ ಡೌನ್ ಮಾಡಿದ್ರೆ ಆರಾಮಾಗಿ ನೋಡಿ ಯಶ್ ಅವ್ರದ್ದು ಟಿಕೆಟ್ ಅನ್ನೋ ಪಾತ್ರ ಯಶ್ ಅವ್ರದ್ದು ಆಕ್ಟಿಂಗ್ ನಾವ್ ಏನೇನ್ ನೋಡ್ಕೊಂಡ್ ಬಂದಿದ್ವಿ ಅದಕ್ಕಿನ್ನ ಅಲ್ಟಿಮೇಟ್ ಆಗಿದೆ ಅಲ್ಲ ಹುಡುಗಿರು ಯಾವ ತರ ಇದ್ರು ಹುಡುಗಿರು ಎಲ್ಲಾ ಪಾತ್ರಕ್ಕೂ ಎಲ್ಲರೂ ಅಲ್ಟಿಮೇಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಏನಾದ್ರು ಡೈಲಾಗ್ ಹೇಳಕ್ ಇಷ್ಟಪಡ್ತೀರ ಡೈಲಾಗ್ ಇಲ್ಲ ಬಟ್ ಏನಂದ್ರೆ ಸ್ವಲ್ಪ ಸ್ಲೋ ಆಗ್ಬೇಕಾಯ್ತು ಸಿನಿಮಾ ಸ್ವಲ್ಪ ಸ್ಲೋ ಆಗೋಗಿದೆ ಆ ಕಾಂಟ್ರವರ್ಸಿ ನಡೆದಿತ್ತಲ್ಲ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳಕ್ ಅದ್ರ ಬಗ್ಗೆ ಹೌದು ಅಫ್ಕೋರ್ಸ್ ಫ್ಯಾಮಿಲಿ ಕುತ್ಕೊಂಡು ನೋಡಕ್ ಆಗಲ್ಲ ಬಟ್ ಏನಂದ್ರೆ ಒಂದ್ ಸ್ವಲ್ಪ ಆ ತರ ಸೀನ್ಸ್ ಗಳು ಜಾಸ್ತಿ ಆಗೋಗಿದೆ ಯಾಕಂದ್ರೆ ಥಿಯೇಟರ್ ಅಲ್ಲಿ ಕುತ್ಕೊಂಡು ನಾವೇ ಅನ್ಕೋತಾ ಇದೀವಿ, ಓ ಇವಾಗ ಬರ್ಬೋದು ಅಂದ್ರೆ 18+ ಜಾಸ್ತಿ ಇದಾವೆ. ಇದೆ ಬಟ್ ಆ ತರ ತುಂಬಾ ಕೋರ್ ಆಗೆಲ್ಲ ಇಲ್ಲ ಚೆನ್ನಾಗಿದೆ ಆದ್ರೆ ಸಿನಿಮಾ ಸ್ವಲ್ಪ ಸ್ಲೋ ಆಯ್ತು ಅಷ್ಟೇ ಇನ್ನೇನು ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಚಿನ್ನು ಚಿನ್ನ ಹೊರಗಡೆ ಬಾ ಫಿಲ್ಮ್ ಯಾವ ತರ ಇದೆ ಸುಮ್ಮನೆ ಲ್ಯಾಗ್ ಆಕ್ಟಿಂಗ್ ಚೆನ್ನಾಗಿದೆ ಬಟ್ ಸ್ಟೋರಿ ಆವರೇಜ್ ಸ್ವಲ್ಪ ಡಲ್ ಅನ್ಸ್ತು ಒನ್ ಟೈಮ್ ವಾಚಬಲ್ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹುಡುಗಿರು ಕರೆಕ್ಟ್ ಹೇಳ್ತಾರೆ
ಹೇಳಿ ಮೇಡಮ್ ಹೆಂಗಿದೆ ಅಂತ. ಹುಡುಗಿರು ಹೇಳಿ ಮೇಡಮ್, ಹುಡುಗಿರು. ಅಣ್ಣ ಯಾವ ತರ ಇತ್ತಣ್ಣ ಮೂವಿ? ಮೂವಿ ಸೂಪರ್ ಆಗಿತ್ತು. ಅಣ್ಣ ಮೂವಿ ಯಾವ ತರ ಇತ್ತು ಅಣ್ಣ? ಏನ ಡೈಲಾಗ್ ರಿವೀಲ್ ಮಾಡಕ್ ಇಷ್ಟಪಡ್ತೀರಾ? ಮೌಂಟೇನ್ ಡ್ಯೂ ನೋಡಿ ಮೂವಿ ಎಲ್ಲ ಹೌದಣ್ಣ? ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂತ ನಮ್ಗೆ ಕಿರಾತಕ ಗುಳಿನೇ ಇಷ್ಟ, ಅದಂತೂ ಓಪನ್ ಆಗಿ ಹೇಳ್ತೀನಿ. ನಮ್ಗೆ ಈ ತರ ರಾಗಿ ಬಾಯಿನೇ ಇಷ್ಟ ಆಗ್ತಾ ಇಲ್ಲ, ಹಳೆ ರಾಗಿ ಬಾಯಿನೇ ಕೂಡ ನಮ್ಗೆ ಇಷ್ಟ. ಕ್ಯಾಮ್ರಾ ಐತಿ, ಕ್ಯಾಮ್ರಾ ಐತಿ. ಸರ್ ಎಷ್ಟು ಆಕ್ಟಿಂಗ್ ಇಷ್ಟ ಆಯ್ತು, ಫಿಲಮ್ ಅಲ್ಲಿ ಅದೇ ತರ ಇದೆ, ಬಟ್ ಸ್ಟೋರಿ ಇಲ್ಲ, ಕತೆ ಎಲ್ಲಿ ಸಾಕ್ತಾರೆ ಅಂತಾನೆ ಅರ್ಥ ಆಗ್ತದೆ. ನಾವು ಬಟ್ ಅಲ್ಲಿ ಫಿಲಮ್ ನೋಡ್ಬೇಕಲ್ಲ ಅಂತ ನೋಡಂಗಾಗಿದೆ. ನಮ್ ಕನ್ನಡ ಇಂಡಸ್ಟ್ರಿ ಒಂದು ಮಟ್ಟದಲ್ಲಿದೆ, ಬಟ್ ಸ್ಟೋರಿ ಯಾಕೆ ಈ ತರ ಇದೆ ಅಂತ ಗೊತ್ತಾಗ್ತಲ್ಲ. ಪ್ಯಾನ್ ಇಂಡಿಯಾ ಓಕೆ, ವಾಚಿಂಗ್ ಅಂತ ಹೇಳ್ತಾ ಇದ್ದೀರಾ? ಒನ್ ಟೈಮ್ ವಾಚಿಂಗ್ ಸರ್. ಅಲ್ಲ ಏನಾದ್ರು ಡೈಲಾಗ್ ರಿವೀಲ್ ಮಾಡಿದ್ರ? ಡ್ಯಾಡಿ ಸೋಮ್ ಅಲ್ಲ ನಾ 18+ ಏನಾದ್ರು ಕಾಂಟ್ರವರ್ಸಿ ಇರುತ್ತಲ್ಲ, ಅದು ಯಾವ ತರ ಇದೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಬಟ್ ನೋಡ್ಬೋದು, ಫಿಲ್ಮ್ ನೋಡ್ಬೋದು, ಫಿಲಮ್ ನೋಡ್ಬೋದು, ಎಲ್ಲ ಲೇಡೀಸ್ ನೋಡ್ಬೋದು, ಎಲ್ಲ ಲೇಡೀಸ್ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಎಷ್ಟ ಒಪ್ಕೊಂಡಿದಾರಲ್ವಾ, ಆಲ್ಮೋಸ್ಟ್ ನೋಡ್ಬೋದು. ಹೌದೌದು, ಚೆನ್ನಾಗಿದೆ ಅಂತ ಆಯ್ತು ಫಿಲ್ಮ್. ಫಿಲಮ್ ಚೆನ್ನಾಗಿದೆ, ನೋಡ್ಬೋದು. ಸ್ಟೋರಿ ಇನ್ನೊಂದ್ ಸ್ವಲ್ಪ ಗಟ್ಟಿತನ ಇರ್ಬೇಕಾಯ್ತು. ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಈ ರಾಕಿ ಬಾಗಿಂತ ಕಿರಾತಕ ಗೋಳಿನೇ ಇಷ್ಟ. ಅಂತಮ್ಮನೆ ಮೀಸಕ್ಕೆ ಆಗಲ್ಲ. ಏನ್ ಇಷ್ಟ ಆಯ್ತು ಮೇಡಮ್ ಮೂವಿ? ಡಬಲ್ ಆಕ್ಟಿಂಗ್ ನೋಡಿ ಇಷ್ಟ ಆಯ್ತು. ಡಬಲ್ ಆಕ್ಟಿಂಗ್ ನೋಡಿ ಇಷ್ಟ ಆಯ್ತು. ಏನ ಡೈಲಾಗ್ ರಿವೀಲ್ ಮಾಡಕ್ ಇಷ್ಟಪಡ್ತೀರಾ ಮೇಡಮ್? ಡ್ಯಾಡಿ ಇಸ್ ಹೋಮ್. ಡ್ಯಾಡಿ ಇಸ್ ಹೋಮ್. ಹುಡುಗಿ ಹೋಗಿಲ್ಲ. ಸ್ಟೋರಿ ಆಗ್ಲಿ ಸೈಕೋ ಥ್ರಿಲ್ಲರ್ ಇದೆ. ಇದು ಒಂದು ಸೈಕೋ. ನೀವು KGF ಬಿಟ್ಬಿಡಿ, KGF ನ ಮೈಂಡಿನ ತೆಗೀರಿ, KGF ಇದಕ್ಕೆ ಸಂಬಂಧನೇ ಇಲ್ಲ. ಇದೊಂದು ನೆಕ್ಸ್ಟ್ ಲೆವೆಲ್ ಇದೆ, ಸೈಕೋ ಥ್ರಿಲ್ಲರ್. ಲಾಸ್ಟ್ 30 ಮಿನಿಟ್ಸ್ ಅಂತೂ ಧೂಳಿ ಪಟ ಮೂವಿ ಅಂತೂ ಕ್ರೇಜಿ ಇದೆ ಅಂದಂಗಾಯ್ತು ಮೂವಿ. ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಒನ್ ಟೈಮ್ ಅಲ್ಲ, ನೀವು 2-3 ಟೈಮ್ಸ್ ನೋಡ್ಬೇಕು. ನೀವು ಜನಗಳ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದೆ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಲಾಸ್ಟ್ 30 ಮಿನಿಟ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೈಕೋ ಥ್ರಿಲ್ಲರ್ ಮೂವಿ ಇದೆ. ನಾರ್ಮಲ್ ಸ್ಟೋರಿ ಅಂತೂ ಅಲ್ವೇ ಇಲ್ಲ ಇದು. ಬ್ರೋ ಏನಂದ್ರೆ ಈಗ ಕಾಂಟ್ರವರ್ಸಿ ಇತ್ತು ಸ್ವಲ್ಪ, 18+ ಅಶ್ಲೀಲತೆ ಇದೆ ಅಂತಂದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 5% ಇಲ್ಲ, ಅವೆಲ್ಲ ಸುಳ್ಳು. ಜಸ್ಟ್ ನಿಮಗೆ ಅದು ಮಾಕ್ ಮಾಡಕ್ಕಷ್ಟೇ ತೋರಿಸಿರೋದು ಟೀಸರ್ ಅಲ್ಲ. ಮೂವಿಲ್ ಅಂತೂ ಆತರ ಏನು ಇಲ್ವೇ ಇಲ್ಲ. ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು. ಬಟ್ ಸೈಕಾಲಜಿ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಲೆವೆಲ್ ಆಗಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ರೇಟಿಂಗ್ ಎಷ್ಟು ಬ್ರೋ? 5/5. ಚೆನ್ನಾಗಿತ್ತ? ಯಾರು ಡಿ ಬಾಸ್? ಈ ಹುಡುಗಿ ಡಿ ಬಾಸ್ ಫ್ಯಾನಾ? ಬನ್ನಿ ಮೇಡಮ್, ಇಬ್ರು ಬನ್ನಿ. ಯಾವ್ದ್ರ ಇತ್ತು ಇಲ್ಲಿ? ಹೆಂಗಿತ್ತು ಮೂವಿ ಮೇಡಮ್? ಹೆಂಗಿತ್ತು ಮೇಡಮ್ ಮೂವಿ? ಅಲ್ಲ ಗೈಸ್, ಯಾವ ತರ ಇತ್ತು ಅಂತ ಟಾಕ್ಸಿಕ್ ರಿವ್ಯೂ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.